ಮತ್ತೆ ಡಿ ಗ್ಯಾಂಗ್ ಸೇರಿದ್ರ ನಟ ದರ್ಶನ್ ಅತ್ಯಾಪ್ತ ದಚ್ಚು ತಾಯಿ ಮೀನಾ ಮಧ್ಯಸ್ಥಿಕೆಯಲ್ಲೇ ಸಂಧಾನ ಆಯ್ತಾ ಅಂತ ನೋಡಿ. ಈಗ ದರ್ಶನ್ ಗ್ಯಾಂಗ್ಗೆ ಮತ್ತೆ ಸೇರಿದ್ರ ದರ್ಶನ್ ರವರ ಆಪ್ತ ಅಂತ ದರ್ಶನ್ ರ ತಾಯಿ ಮೀನಾ ಮಧ್ಯಸ್ಥಿಕೆಯಿಂದ ಸಂಧಾನ ಕಾರ್ಯ ನಡೀತಾ ದರ್ಶನ್ ಮತ್ತು ಕುಟುಂಬದಿಂದ ದೂರಾಗಿದ್ದಂತಹ ಧನ್ವೀರ್ ಬಳಿಕ ನಟ ದರ್ಶನ್ ರನ್ನ ಈಗ ಧನ್ವೀರ್ ಗೌಡ ಭೇಟಿಯಾಗಿದ್ದಾರೆ. ಮುನಿಸು ಮರೆತು ಮತ್ತೆ ಒಂದಾದ ಜೋಡೆತ್ತುಗಳು. ಮತ್ತೆ ನಿನ್ನೆ ದರ್ಶನ್ ರನ್ನ ಗೆಳೆಯ ಧನ್ವೀರ್ ಭೇಟಿಯಾಗಿದ್ದಾರೆ. ಜೈಲಲ್ಲಿ ಆರೋಪಿ ನಟ ದರ್ಶನ್ ಜೊತೆ ಕೆಲಕಾಲ ಧನ್ವೀರ್ ಚರ್ಚೆ ನಡೆಸಿದ್ದಾರೆ. ಬೇರೆ ಲೆವೆಲ್ಗೆ ಇದೆ ದರ್ಶನ್ ಹಾಗೂ ಧನ್ವೀರ್ ಅವರ ದೋಸ್ತಿ. ಏನು ದರ್ಶನ್ ಜೊತೆ ಮುನ್ಸ್ಕೊಂಡಿದ್ರು, ಹಾಗಾಗಿ ಇಷ್ಟು ದಿನ ದೂರ ಉಳಿದುಕೊಂಡಿದ್ರು ಧನ್ವೀರ್. ಜೊತೆಗೆ ಏನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಗಳನ್ನು ಹಾಕ್ಕೊಳ್ತಾ ಇದ್ರು ಕೆಲವೊಮ್ಮೆ ದೂರ ಆದ ನಂತರವಾಗಿ. ಈಗ ಮತ್ತೆ ಡಿ ಗ್ಯಾಂಗ್ ಸೇರಿದ್ರ ಧನ್ವೀರ್ ಅಂತ ದರ್ಶನ್ ರವರ ತಾಯಿ ಮೀನಾ ಮಧ್ಯಸ್ಥಿಕೆಯಿಂದ ಈಗ ಇದ್ದಂತಹ ಭಿನ್ನಾಭಿಪ್ರಾಯ ದೂರ ಆಯ್ತಾ, ಮತ್ತೆ ಸರಿ ಹೋದ್ರ ಧನ್ವೀರ್ ಆ್ಯಂಡ್ ದರ್ಶನ್ ಅಂತ. ದರ್ಶನ್ ಮತ್ತು ಕುಟುಂಬದಿಂದ ದೂರ ಉಳಿದುಕೊಂಡಿದ್ರು ಧನ್ವೀರ್. ಬಳಿಕ ನಟ ದರ್ಶನ್ ರನ್ನ ಈಗ ಭೇಟಿಯಾಗಿದ್ದಾರೆ ಧನ್ವೀರ್. ನಿನ್ನೆ ಭೇಟಿ ಮಾಡಿ ಜೈಲಿನಲ್ಲಿ ಕೆಲ ಕಾಲ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ. ಬೇರೆ ಲೆವೆಲ್ನಲ್ಲೇ ಇದೆ ಇವರ ಒಂದು ಫ್ರೆಂಡ್ಶಿಪ್ ಏನಿದೆ, ಇದು ಬೇರೆ ಲೆವೆಲ್ನಲ್ಲೇ ಇರುವಂಥದ್ದು. ಭಿನ್ನಾಭಿಪ್ರಾಯ ಉಂಟಾಯಿತು, ಈಗ ಮತ್ತೆ ಒಂದಾಗಿದ್ದಾರೆ. ಇಲ್ಲಿ ದರ್ಶನ್ ರವರ ತಾಯಿ ಮಧ್ಯಸ್ಥಿಕೆಯನ್ನು ವಹಿಸಿದ್ರ, ಇದ್ದಂತಹ ಭಿನ್ನಾಭಿಪ್ರಾಯವನ್ನು ಸರಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳೀಗ ಮೂಡ್ತಾ ಇರುವಂಥದ್ದು. ಯಾಕಂದರೆ ಎಷ್ಟು ದಿನ ಧನ್ವೀರ್ ಅವರು ದೂರ ಉಳಿದುಕೊಂಡಿದ್ರು. ಈಗ ಮತ್ತೆ ದರ್ಶನ್ ರವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಭೇಟಿಯಾಗಲು ಜೈಲಿಗೆ ಬಂದಿದ್ದ ಧನ್ವೀರ್. ಈ ವೇಳೆ ದಚ್ಚು ಪತ್ನಿ ತಾಯಿ ಮೀನಾ ಸಹ ಬಂದಿದ್ರು ಅಲ್ಲಿ ಜೈಲಿಗೆ. ಮಗನ ಆರೋಗ್ಯ ಸ್ಥಿತಿಯನ್ನ ತಾಯಿ ಮೀನಾ ವಿಚಾರಿಸಿದ್ದಾರೆ. ದರ್ಶನ್ ರವರ ತಾಯಿ ಮೀನಾ ಈಗ ದರ್ಶನ್ ರವರ ಆರೋಗ್ಯ ಸ್ಥಿತಿಯನ್ನ ವಿಚಾರಿಸಿದ್ದಾರೆ. ದರ್ಶನ್ಗೆ ಒಂದಾದ ಮೇಲೊಂದು ಸಂಕಷ್ಟ ಅಂತ ತಾಯಿ ಕಣ್ಣೀರನ್ನ ಹಾಕಿರುವಂಥದ್ದು. ದರ್ಶನ್ಗೆ ಕಾನೂನು ಹೋರಾಟದಲ್ಲಿ ಸತತವಾಗಿ ಹಿನ್ನಡೆಯಾಗ್ತಾ ಇದೆ. ಮತ್ತೊಂದು ಕಡೆ ಆಪ್ತ ಮಿತ್ರನಿಂದಲೇ ದರ್ಶನ್ಗೆ ಆಪತ್ತು ಎದುರಾಗಿದೆ. ಇನ್ನೊಂದು ಕಡೆ ಸೊಳ್ಳೆ ಕಾಟ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಜೈಲಲ್ಲಿ. ದರ್ಶನ್ಗೆ ಎರಡ ತಲೆನೋವು. ದರ್ಶನ್ ಪರಿಸ್ಥಿತಿಯನ್ನು ಕಂಡು ಈಗ ಪತ್ನಿ ಹಾಗೂ ತಾಯಿ ಮೀನಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇದೇ ವೇಳೆ ಜೈಲಿಗೆ ನಟ ಧನ್ವೀರ್ ಭೇಟಿ ನೀಡುವಂಥದ್ದು. ದರ್ಶನ್ನ ಭೇಟಿ ಮಾಡಿ ಮಾತಾಡಿದ್ದಾರೆ. ದರ್ಶನ್ ಪತ್ನಿ ಮತ್ತು ಧನ್ವೀರ್ ಮಧ್ಯೆ ರಾಜಿ ಸಂಧಾನ ಆಯ್ತಾ, ತಾಯಿ ಮೀನಾ ಸಮ್ಮುಖದಲ್ಲೇ ರಾಜಿ ಸಂಧಾನ ಆಗಿದ್ಯಾ ಅಂತ ಮುನಿಸ್ಕೊಂಡಿದ್ರು. ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು, ಮತ್ತೆ ಬೇರೆ ಆಗಿದ್ರು, ಈಗ ಮತ್ತೆ ಒಂದಾದ್ರ. ಮತ್ತೆ ದರ್ಶನ್ ಪರವಾಗಿ ಅತ್ಯಾಪ್ತ ಧನ್ವೀರ್ ನಿಲ್ತಾರಾ ಅನ್ನುವಂತಹ ಪ್ರಶ್ನೆ ನೋಡಿ. ಏನು ದರ್ಶನ್ ಜೈಲಿಗೆ ಹೋದಾಗಿಂದ ದರ್ಶನ್ ರವರ ಜೊತೆಯಲ್ಲೇ ಧನ್ವೀರ್ ಅಂದರೆ ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ನಿಂತಿದ್ರು, ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡಿದ್ರು. ಆದರೆ ಮಧ್ಯೆ ಎಲ್ಲೋ ಒಂದು ಕಡೆ ಗ್ಯಾಪ್, ಅಂದರೆ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಉಂಟಾಗಿ ದೂರ ಆಗಿದ್ರು. ಧನ್ವೀರ್ ಬಗ್ಗೆ ಇನ್ಸ್ಟಾಗ್ರಾಮ್ಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸ್ಟೋರಿಗಳನ್ನು ಹಾಕ್ಕೊಳ್ಳುವಂಥ ಮೂಲಕವಾಗಿ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಕೂಡ ಸ್ಟೋರಿ ಹಾಕ್ಕೊಳ್ಳುವಂಥ ಮೂಲಕವಾಗಿ ಒಂದು ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನು ಒಂದು ಸಂದೇಶದ ಮೂಲಕವಾಗಿ ತಿಳಿಸಿದರು. ಆದರೆ ಈಗ ನೋಡಿ ಮತ್ತೆ ಒಂದಾಗಿದ್ದಾರೆ. ಅಂದರೆ ಅವರ ಮಧ್ಯೆ ಇದ್ದಂತಹ ಮುನಿಸು ಈಗ ಸರಿ ಹೋಯ್ತಾ? ಇಲ್ಲಿ ದರ್ಶನ್ ರವರ ತಾಯಿ ಮೀನಾ ಮಧ್ಯಸ್ಥಿಕೆ ವಹಿಸಿ ಎಲ್ಲವನ್ನ ಸರಿ ಮಾಡಿದ್ದಾರಾ? ಹಾಗಾಗಿ ಈಗ ಮತ್ತೆ ಡಿ ಗ್ಯಾಂಗ್ ಸೇರ್ತಾರಾ ಧನ್ವೀರ್ ಅನ್ನುವಂಥ ಪ್ರಶ್ನೆ. ದರ್ಶನ್ ರವರನ್ನ ಭೇಟಿಯಾಗಿದ್ದಾರೆ ನಿನ್ನೆ ಜೈಲಿನಲ್ಲಿ. ಈ ವೇಳೆ ದರ್ಶನ್ ರವರ ತಾಯಿ ಮೀನಾ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಆಗಮಿಸಿದ್ರು. ದರ್ಶನ್ ರವರ ಸ್ಥಿತಿಯನ್ನು ಕಂಡು ದರ್ಶನ್ ರವರ ತಾಯಿ ಮೀನಾ ಕಣ್ಣೀರು ಹಾಕಿರುವಂಥದ್ದು. ಅಂದರೆ ಒಂದು ಕಡೆ ದರ್ಶನ್ ರವರ ಆಪ್ತ ಏನು ಮಾಫಿ ಸಾಕ್ಷಿ ಹೇಳಲು ಮುಂದಾಗಿದ್ದಾನೆ, ಮತ್ತೊಂದು ಕಡೆ ಸೊಳ್ಳೆ ಕಾಟ, ಇದೆಲ್ಲವೂ ಕೂಡ ದರ್ಶನ್ಗೆ ಕಾಡ್ತಾ ಇರುವಂಥದ್ದು.